ಬಾಸ್ ಸಿನಿಮಾ ಶುರುವಾದ ದಿನದಿಂದಲೇ ಒಂದಲ್ಲ ಒಂದು ವಿವಾದದಲ್ಲಿ ಸಿಲುಕುತ್ತಲೇ ಬಂದಿದೆ. ಆದರೆ ಈಗ ಈ ಸಿನಿಮಾ ದರ್ಶನ್ಗೆ ಮತ್ತೊಂದು ದೊಡ್ಡ ತಲೆನೋವಾಗ್ತಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಹೌದು, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಈಗಾಗಲೇ ಕೋರ್ಟ್ ವಿಚಾರಣೆಯಲ್ಲಿದೆ. ಇದೇ ಹಿನ್ನೆಲೆಯಲ್ಲಿ ಬಾಸ್ ಸಿನಿಮಾದ ಕತೆ ಕೂಡ ಅದೇ ಪ್ರಕರಣಕ್ಕೆ ಹೋಲಿಕೆ ಆಗ್ತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇದರ ಬೆನ್ನಲ್ಲೆಯೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೋರ್ಟ್ ಮೆಟ್ಟಿಲೇರಿದ್ರು. ಈ ಸಿನಿಮಾ ತಮ್ಮ ಕುಟುಂಬದ ಖಾಸಗಿ ಜೀವನವನ್ನು ಹಾಗೂ ನಡೆಯುತ್ತಿರುವ ಪ್ರಕರಣವನ್ನು ಪರೋಕ್ಷವಾಗಿ ತೋರಿಸಲಾಗ್ತಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಈ ವಾದ ಕೇಳಿದ ಬೆಂಗಳೂರಿನ 17ನೇ ಸಿಟಿ ಸಿವಿಲ್ ಕೋರ್ಟ್ ಬಾಸ್ ಸಿನಿಮಾಗೆ ಸ್ಟೇ ನೀಡಿ ದೊಡ್ಡ ಶಾಕ್ ಕೊಟ್ಟಿದೆ. ಅಷ್ಟೇ ಅಲ್ಲ, ಸಿನಿಮಾ ರಿಲೀಸ್ ಮಾತ್ರವಲ್ಲ, ಪ್ರಚಾರ, ಟೀಸರ್, ಪೋಸ್ಟರ್, OTT ಯಾವುದೇ ರೀತಿಯ ಆಕ್ಟಿವಿಟಿ ಕೂಡ ಮಾಡಬಾರದು ಅಂತ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಆದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಈ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಇದೆ. ಮೊದಲ ವಾದಿಯಾಗಿರುವ ದರ್ಶನ್ ವಕಾಲತ್ತು ಮತ್ತು ಅರ್ಜಿಯಲ್ಲಿ ಸಹಿ ಮಾಡಿಲ್ಲ ಅನ್ನೋ ಸಂಗತಿ ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಪತ್ನಿಗೆ ಪವರ್ ಆಫ್ ಅಟರ್ನಿ ಕೂಡ ನೀಡಿಲ್ಲ ಅಂತ ಹೇಳಲಾಗ್ತಿದೆ. ಈ ವಿಚಾರವನ್ನು ಹಿಡಿದುಕೊಂಡು ಬಾಸ್ ಸಿನಿಮಾದ ಪರ ವಕೀಲರು ಕೋರ್ಟ್ನಲ್ಲಿ ತೀವ್ರ ವಾದ ಮಾಡಿದ್ದಾರೆ. ಹೀಗಾಗಿ ದರ್ಶನ್ಗೆ ಕಾನೂನು ಹೋರಾಟದಲ್ಲಿ ಹಿನ್ನಡೆಯಾಗುತ್ತಾ, ಬಾಸ್ ಸಿನಿಮಾ ಮತ್ತೆ ಲೈಮ್ ಲೈಟ್ಗೆ ಬರುತ್ತಾ ಅಥವಾ ಈ ಸ್ಟೇ ಇನ್ನಷ್ಟು ಗಂಭೀರವಾಗುತ್ತಾ? ಈ ಎಲ್ಲಾ ಪ್ರಶ್ನೆಗಳ ಉತ್ತರ ಮುಂದಿನ ವಿಚಾರಣೆಯಲ್ಲಿ ಸಿಗಲಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.